ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನಾನು ಶೃಂಗೇರಿ ಟೆಂಪಲ್ಗೆ ಹೋಗಿದ್ದೆ, ಅಮ್ಮನವರ ದರ್ಶನ ಮಾಡಿದೆ. ಸೊ ಆ ವ್ಲಾಗ್ ಆ್ಯಂಡ್ ಒಂದು ಚಿಕ್ಕ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ತಡ ಮಾಡೋದು ಬೇಡ, ಬೇಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಈ ವಿಂಟರ್ ಸೀಸನ್ಗೆ ಒಂದು ಬೆಸ್ಟ್ ಫೇಸ್ ವಾಶ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅದು ಬೇರೆ ಯಾವುದು ಅಲ್ಲ, ಮಮಾ ಅರ್ತ್ ಅಲೋವೆರಾ ಜೆಂಟಲ್ ಫೇಸ್ ವಾಶ್. ಅಲೋವೆರಾ ಜೆಲ್ನ ಲೈಕ್ ಮಾಡ್ತಾ ಇರೋರು ಯಾರೂ ಇಲ್ಲ. ಸೊ ಅದೊಂದು ಬೆಸ್ಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು, ನಮ್ಮ ಸ್ಕಿನ್ನ ಬೂಸ್ಟ್ ಮಾಡೋಕ್ಕೆ. ಆ್ಯಂಡ್ ನಮಗೆ ಅದೊಂಥರ ಮೆಡಿಸನ್ ಅಂತ ಹೇಳ್ಬೋದು. ಸೊ ಆ ಒಂದು ಪಾಯಿಂಟಿಂದ ಮಮಾ ಅರ್ತ್ ಅವರು ಒಂದು ಬ್ಯೂಟಿಫುಲ್ ಫೇಸ್ ವಾಶ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಈ ಒಂದು ಫೇಸ್ ವಾಶಲ್ಲಿ ನಮಗೆ ಅಲೋವೆರಾ ಜೆಲ್ ಆ್ಯಂಡ್ ಗ್ಲಿಸರಿನ್ ನೋಡ್ಬೋದು. ಮೇಯ್ನ್ ಈ 2 ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನಮ್ಮ ಫೇಸಲ್ಲಿ ಅಲರ್ಜಿ ಆಗೋದನ್ನು ಇದು ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ಇದು ಎಲ್ಲ ಸ್ಕಿನ್ ಟೈಪಿಗೂ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ಯಾವುದೇ ಟಾಕ್ಸಿಕ್ ಇಲ್ಲ, ಮೇಡ್ ಸೇಫ್ ಸರ್ಟಿಫೈಡ್ ಕೂಡ. ಸೊ ಡೈಲಿ ನಾವು 2 ಟೈಮ್ ಇದನ್ನು ಯೂಸ್ ಮಾಡ್ಬೋದು. ನೀವು ನೋಡ್ತಿರ್ಬೋದು, ಇದು ನಮ್ಮ ಡ್ರೈನೆಸ್ನ ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ನಮ್ಮ ಫೇಸ್ನ ಮಾಯ್ಶ್ಚರ್ ಆಗಿ ಇಡುತ್ತೆ. ನೋಡ್ತಿರ್ಬೋದು ನನ್ನ ಸ್ಕಿನ್ ಹೇಗೆ ಸಾಫ್ಟಾಗಿ ಆ್ಯಂಡ್ ಮಾಯ್ಶ್ಚರ್ ಆಗಿದೆ ಅಂತ. ಆ್ಯಂಡ್ ಇದರಲ್ಲಿ ನಾನ್ ಡ್ರೈಯಿಂಗ್ ಫಾರ್ಮುಲಾ ಇರೋದ್ರಿಂದ ನಮಗೆ ಡೈಲಿ ಯೂಸ್ ಮಾಡೋಕ್ಕೆ ಇದು ಬೆಸ್ಟ್ ಆ್ಯಂಡ್ ಸೇಫೆಸ್ಟ್ ಫೇಸ್ ವಾಶ್ ಅಂತ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಆಫ್ಟರ್ ಫೇಸ್ ವಾಶ್ ನನ್ನ ಫೇಸ್ ಎಷ್ಟು ಗ್ಲೋ ಆಗಿದೆ ಅಂತ ನಾನು ನಿಮಗೆ ತೋರಿಸಿದ್ದೀನಿ. ತುಂಬ ಇಷ್ಟ ಆಯಿತು ಈ ಒಂದು ಪ್ರಾಡಕ್ಟ್ ಫೇಸ್ ವಾಶ್. ನಾವೆಲ್ಲರೂ ಇದೇ ಥರದೇ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಜೆಲ್ ಫೇಸ್ ವಾಶ್. ಸೊ ಇದು ಬೆಸ್ಟ್ ಅಂತ ಹೇಳ್ಬೋದು, ಮಮಾ ಅರ್ತ್ ಅಲೋವೆರಾ ಜೆಲ್ ಫೇಸ್ ವಾಶ್. ಸೊ ಈ ಒಂದು ಫೇಸ್ ವಾಶ್ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಮಮಾ ಅರ್ತ್ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿ ನೀವು 20% ಡಿಸ್ಕೌಂಟ್ ಪಡಿಬೋದು. ಸೊ ನನ್ನ ಒಂದು ಕೂಪನ್ ಕೋಡ್ನ ನಾನು ಡಿಸ್ಕ್ರಿಪ್ಷನ್ ಆ್ಯಂಡ್ ಸ್ಕ್ರೀನ್ ಮೇಲೂ ಮೆನ್ಷನ್ ಮಾಡಿರ್ತೀನಿ. ಸೊ ಇದು ಓನ್ಲಿ ಮಮಾ ಅರ್ತ್ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ಅಷ್ಟೇ ಇದು ಅಪ್ಲೈ ಆಗೋದು. ನನ್ನ ಕೂಪನ್ ಕೋಡ್ 12023 ಅಂತ. ಸೊ ಇದು ಬರೀ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪ್ ಅಷ್ಟೇ ಅಲ್ಲ, ಫ್ಲಿಪ್ಕಾರ್ಟ್, ನೈಕಾ, ಅಮೆಝಾನ್ ಅಂತ ಎಲ್ಲ ಶಾಪಿಂಗ್ ಆ್ಯಪ್ಗಳಲ್ಲೂ ಸಿಗುತ್ತೆ. ಆ್ಯಂಡ್ ಶಾಪಿಂಗ್ ಆ್ಯಪ್ ಅಷ್ಟೇ ಅಲ್ಲ, ನಮ್ಮ ನಿಯರೆಸ್ಟ್ ಸ್ಟೋರ್ಗಳಲ್ಲೂ ಅಷ್ಟೇ ನಾವು ಇಷ್ಟಪಡುವಂಥ ಮಮಾ ಅರ್ತ್ ಪ್ರಾಡಕ್ಟ್ಗಳು ಸಿಗುತ್ತೆ. ಸೊ ನೀವು ಬೇಗ ಹೋಗಿ ನಿಮ್ಮ ನಿಯರೆಸ್ಟ್ ಸ್ಟೋರ್ಗಳಲ್ಲಿ ಮಮಾ ಅರ್ತ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ, ಯೂಸ್ ಮಾಡಿ, ಹೇಗೆ ಬಂತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಮಮಾ ಅರ್ತ್ ಅವ್ರದ್ದು ಇನ್ನೊಂದು ಗುಡ್ನೆಸ್ ಪ್ರೋಗ್ರಾಮ್ ಇದೆ. ಅವರು 2025 ಅಷ್ಟರಲ್ಲಿ 1 ಮಿಲಿಯನ್ ಟ್ರೀನ ಪ್ಲಾಂಟ್ ಮಾಡಬೇಕು ಅಂತ ಒಂದು ಏಮ್ ಇಟ್ಕೊಂಡಿದ್ದಾರೆ. ಸೊ ನಾವು ಪರ್ಚೇಸ್ ಮಾಡೋ ಪ್ರತಿಯೊಂದು ಲಿಂಕನ್ನು ಅವರು ಒಂದು ಗಿಡದ ರೂಪದಲ್ಲಿ ನೆಡ್ತಾರೆ. ಸೊ ಅವರ ಒಂದು ಗುಡ್ನೆಸ್ ಪ್ರೋಗ್ರಾಮ್ಗೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಇದ್ದಂಗಿರುತ್ತೆ. ಸೊ ಬೇಗ ಎಲ್ಲ ಹೋಗಿ ಮಮಾ ಅರ್ತ್ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ಕೂಪನ್ ಕೋಡ್ನ ಯೂಸ್ ಮಾಡಿ 20% ಡಿಸ್ಕೌಂಟ್ ಪಡೀರಿ. ಸೊ ಫ್ರೆಂಡ್ಸ್, ನಾನು ವ್ಲಾಗ್ ಸ್ಟಾರ್ಟಿಂಗಲ್ಲೇ ನಿಮಗೆ ಹೇಳ್ದಂಗೆ ಶೃಂಗೇರಿ ಶಾರದಾಂಬನ ದರ್ಶನ ಮಾಡಿದೆ. ಸೊ ಇದು ಯಾವ ಖುಷಿಗೆ ಅಂತ ಅಂದ್ಬಿಟ್ಟು ನಿಮಗೆ ವ್ಲಾಗ್ ಎಂಡಲ್ಲಿ ಗೊತ್ತಾಗುತ್ತೆ. ಸೊ ನಾನು ಶೃಂಗೇರಿಗೆ ಹೋಗಿದ್ದು ನಾನು ಮತ್ತು ನಿಮ್ಮೆ ಆ್ಯಂಡ್ ಅವರ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋದೆ. ನಿಮ್ಮಿ ನನ್ನ ಫ್ರೆಂಡ್, ನಿಮಗೆಲ್ಲ ಗೊತ್ತು, ನಾನು ಅವಳ ಜೊತೆ ವ್ಲಾಗ್ಗಳು ಹಾಕಿದ್ದೀನಿ. ಸುಮಾರು ವ್ಲಾಗಲ್ಲಿ ಅವಳು ನನ್ನ ಜೊತೆ ಇದ್ದಾಳೆ. ನನಗಂತೂ ದೇವಸ್ಥಾನಗಳಿಗೆ ಹೋಗ್ದಲೇ ತುಂಬ ದಿನಗಳಾಗಿತ್ತು. ಯಾಕಂದರೆ ವರ್ಕ್ ಫ್ರಮ್ ಹೋಮು ಬಿಟ್ಟರೆ ಏನಾದ್ರು ಫ್ಯಾಮಿಲಿ ಇವೆಂಟು ಫಂಕ್ಷನ್ಸು ಇದೇ ಆಗ್ತಿತ್ತು. ಹಾಗಾಗಿ ಒಂದು ಪೀಸಾಗಿ ಒಂದು ಸರಿ ಟೆಂಪಲಿಗೆ ಹೋಗಬೇಕು ಅಂತ ಇತ್ತು. ಆ್ಯಂಡ್ ಇನ್ನೊಂದು ಸ್ಪೆಷಲ್ ನ್ಯೂಸ್ ಇರೋದ್ರಿಂದ ಅದಕ್ಕೂ ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ಅವ್ರ ಆಶೀರ್ವಾದ ತೊಗೊಂಬರೋಣ ಅಂತ ಅಂದ್ಕೊಂಡು ಹೋದೆ. ನಾನು ಮನೆಯಿಂದಲೇ ಮಾರ್ನಿಂಗ್ ಹೊರಟೆ. ಸೊ ನಾನು ಕೊಪ್ಪ ರೀಚ್ ಆಗೋಷ್ಟ್ರಲ್ಲಿ ಮಧ್ಯಾಹ್ನ ಆಗಿತ್ತು. ಅಲ್ಲಿಂದ ಮತ್ತೆ ಅವರು ಎಲ್ಲರ ಜೊತೆನೂ ಹೊರಡೋಷ್ಟ್ರಿಗೆ ಅಲ್ಲಿ 5:30 4 o'clock ಆಗಿತ್ತು. ಸೊ 5:30 ದರ್ಶನ ಇತ್ತು. ಹಾಗಾಗಿ ಅಲ್ಲಿ ತನಕ ಹೋದ್ಮೇಲೆ ದರ್ಶನ ಮಾಡಲೇಬೇಕಲ್ಲ. ಸೊ ದರ್ಶನ ನೋಡಿದ್ರೆ ಬಿಗ್ ಕ್ಯೂ ಇತ್ತು. ಆ್ಯಂಡ್ ಅದನ್ನೆಲ್ಲ ವೆಯ್ಟ್ ಮಾಡಿಕೊಂಡು ನಾವು ಕೊನೆಗೂ ಅಮ್ಮನವರ ದರ್ಶನ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ನಾವು ಹೋಗಿದ್ದ ಗಳಿಗೆ ಚೆನ್ನಾಗಿತ್ತೇನೋ ಗೊತ್ತಿಲ್ಲ, ಮಳೆನೂ ಬಂತು. ಸೊ ಎಲ್ಲ ವಾತಾವರಣ ತುಂಬ ಕೂಲಾಗಿತ್ತು. ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು. ಆ್ಯಂಡ್ ದರ್ಶನ ಮಾಡಿಕೊಂಡು ಟೆಂಪಲಿಂದ ಎಕ್ಸಿಟ್ ಆಗೋ ಕಡೆ ಲೆಫ್ಟ್ ಸೈಡಲ್ಲಿ ಒಂದು ಪುಟ್ಟ
ವಿಘ್ನೇಶ್ವರ ಇದೆ, ಅಂದರೆ ಗಣಪತಿ ವಿಗ್ರಹ ಇದೆ. ಅಲ್ಲಿ ಎಲ್ಲರೂ ಗರಿಕೆ ಮತ್ತು ಕಾಯಿನ್ ಏನಾದರೂ ಇಟ್ಬಿಟ್ಟು ಬೇಡ್ಕೊತಾರೆ. ಸೊ ಅಲ್ಲಿ ಏನೇ ಬೇಡ್ಕೊಂಡ್ರೂ ಅದು ನೆರವೇರುತ್ತೆ ಅಂತ ತುಂಬ ಸ್ಟ್ರಾಂಗಾಗಿ ಎಲ್ಲ ನಂಬ್ತಾರೆ. ನನ್ನ ಫ್ರೆಂಡು ಅದೇ ಹೇಳಿದ್ಲು. ಅವಳಿಗೂ ಅಂದರೆ ಮೀನ್ಸ್ ಅಲ್ಲಿ ಯಾರ್ಯಾರು ಏನೇನು ಹರಕೆ ಹೊತ್ತಿರ್ತಾರೆ, ಏನು ಹೇಳ್ಕೊಂಡಿರ್ತಾರೆ ಅದೆಲ್ಲ ಆಗುತ್ತೆ ಅಂತ. ಸೊ ನಾನು ಅಲ್ಲೇ ಹೋಗಿ ಸ್ವಲ್ಪ ಗರಿಕೆ ಮೀನ್ಸ್ ಇರಲಿಲ್ಲ, ಒಂದು ಕಾಯಿನ್ ಇಟ್ಬಿಟ್ಟು ನಾನು ಬೇಡ್ಕೊಂಡೆ. ನೆಕ್ಸ್ಟು ನದಿ ಹತ್ರ ಬರ್ತೀವಿ. ಫಿಶ್ಶಿಗೆ ಮೀನ್ಸ್ ಮಂಡಕ್ಕೆ ಅವೆಲ್ಲ ಹಾಕ್ತಾರಲ್ಲ, ಸೊ ಅಂತ ನೋಡೋಕ್ಕಂತ ಬಂದ್ವಿ. ಬಟ್ ಅದೇ ಮಳೆ ಬಂದಿರೋದ್ರಿಂದ ಎಲ್ಲ ನೀರೆಲ್ಲ ತುಂಬ ಗಲೀಜಾಗ್ಬಿಟ್ಟಿತ್ತು, ಬರೀ ಮಣ್ಣೆ ಬರ್ತಿತ್ತು, ಫಿಶ್ಗಳು ಕಾಣಿಸ್ತಾನೆ ಇರಲಿಲ್ಲ. ಬಟ್ ವೆದರೆಲ್ಲ ತುಂಬ ಚೆನ್ನಾಗಿತ್ತು, ನಮಗೇನು ಟಯರ್ಡೇ ಆಗ್ತಿರ್ಲಿಲ್ಲ, ಅಷ್ಟು ದೂರ ಜರ್ನಿ ಮಾಡಿದ್ರು. ಸ್ಟೋರಿ ಕಪ್ಪೆ ಪ್ರೆಗ್ನೆಂಟ್ ಇರುತ್ತಂತೆ, ಒದ್ದಾಡ್ತಿರುತ್ತಂತೆ ಬಿಸಿಲಲ್ಲಿ. ಹಾವು ಕಪ್ಪೆ ಆಗಲ್ಲ ಅಲ್ವಾ, ಬಟ್ ಹಾವು ಬಂದ್ಬಿಟ್ಟು ನೆರಳು ಕೂತಿರಲ್ಲ ಕಪ್ಪೆಗೆ. ಸೊ ಇದು ಕಪ್ಪೆ ಶಂಕರ ಅಂತ ಒಂದು ಗುಡಿ ಇದೆ. ಸೊ ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಹಾಗಾಗಿ ನನ್ನ ಫ್ರೆಂಡ್, ನನಗೆ ಗೊತ್ತಿರಲಿಲ್ಲ, ಹಾಗಾಗಿ ನನ್ನ ಫ್ರೆಂಡ್ ಕೇಳಿದೆ. ಸೊ ನಿಮ್ಮಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾಳೆ. ಸೊ ಗೊತ್ತಿಲ್ಲದವ್ರಿಗೆ ಇದು ಮೀನ್ಸ್ ಇನ್ಫಾರ್ಮೇಷನ್ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಾನು ಮತ್ತೆ ರಿಟರ್ನ್ ಬರಬೇಕಾಗಿರೋದ್ರಿಂದ ನಾವು ತುಂಬ ಟೈಮಲ್ಲಿ ಸ್ಪೆಂಡ್ ಮಾಡಲಿಲ್ಲ. ಸೊ ದರ್ಶನ ಆಗಿದ ತಕ್ಷಣವೇ ಅದೇ ಹೊಳೆ ಹತ್ರ ಹೋಗಿ ನೆಕ್ಸ್ಟು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ನಾನು ರಿಟರ್ನ್ ಬಂದೆ. ಆ್ಯಕ್ಚುಲಿ ನಾನು ಮನೆಗೆ ಬರೋಷ್ಟರಲ್ಲಿ ನೈಟಾಗಿ ಹೋಗ್ಬಿಟ್ಟಿತ್ತು. ನೋಡು, ನಾವು ಬಂದಿದ್ದ ತಕ್ಷಣ ಹೆಂಗೆ ಮಳೆ ಬರ್ತಾ ಇದೆ. ಇಷ್ಟು ದಿನದಿಂದ ಇರಲಿಲ್ಲ ಅಂತ, ಇವತ್ತು ಮಳೆ ಅಂತಲ್ವಾ? ಹೌದು. ಆ್ಯಕ್ಚುಲಿ ಹಾಗಾದರೆ ಇಲ್ಲೇ ಸೆಟ್ಲ್ ಆಗಿಬಿಡಿ ಶೃಂಗೇರಿಯಲ್ಲೇ. ನೋಡಿ, ಸೊ ಮಳೆ ಬರ್ತಾ ಇದೆ. ಇವಾಗ ಬಂದಿದ್ದೇ ಲೇಟ್ ಆಯಿತು. ನಾವು ಎಷ್ಟೊತ್ತಿಗೆ ಬಂದಿದ್ದು? ಮತ್ತೋಯ್ತು. ಇಲ್ಲಿಗೆ ಬರ್ತಾ ಒಂದು 5 ಗಂಟೆ ಆಗಿತ್ತು. ಈಗ ಗೊತ್ತಿಲ್ಲ, ಮನೆಗೆ ಹೋಗಬೇಕು, ಏನಾಗುತ್ತೋ ಗೊತ್ತಿಲ್ಲ. ಸೊ ನೆಕ್ಸ್ಟು ಮಳೆನೂ ಎಲ್ಲ ನಿಂತೋಗಿತ್ತು. ಆಮೇಲೆ ಕಾರ್ ಪಾರ್ಕಿಂಗ್ ಹತ್ರ ಒಂದು ಬ್ರಿಡ್ಜ್ ಇದೆ. ಸೊ ಬಂದವರೆಲ್ಲ ಈ ಬ್ರಿಡ್ಜ್ ಒಂದು ಸರಿ ಹೋಗೋದು, ಅಂದರೆ ತುಂಬ ಮಳೆ ಬಂದು ಹೋಗಿತ್ತಲ್ವ, ಹಾಗಾಗಿ. ಆಮೇಲೆ ಇವಾಗ ಮಳೆಗಾಲ ಅಲ್ವಲ್ಲ, ಹಾಗಾಗಿ ತುಂಬ ನೀರು ಇರಲಿಲ್ಲ ಅಲ್ಲಿ. ಸೊ ನಾನು ಸ್ವಲ್ಪ ಮಿಡಲ್ ತನಕ ಹೋಗಿ ಬಂದೆ. ಬಟ್ ಅಲ್ಲಿಂದ ಗುಡಿ ಮೀನ್ಸ್ ಟೆಂಪಲ್ ಗೋಪುರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ ಸನ್ಸೆಟ್ ಆಗ್ತಿರೋದಕ್ಕೂ ಆ ಒಂದು ಗೋಪುರ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾನು ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಸೊ ಫ್ರೆಂಡ್ಸ್, ಇಷ್ಟು ನನ್ನ ಒಂದು ಶೃಂಗೇರಿ ಅಮ್ಮನ ದರ್ಶನದ ಒಂದು ವ್ಲಾಗ್ ಆಗಿತ್ತು. ನಾನು ಅದೇ ನಿಮಗೆ ಹೇಳ್ದಂಗೆ ನಾನು ರಿಟರ್ನ್ ಮತ್ತೆ ಅಲ್ಲಿಂದ ಮತ್ತೆ ಕೊಪ್ಪಗೆ ಬಂದು, ಕೊಪ್ಪದಿಂದ ನಾನು ಮತ್ತೆ ಮನೆಗೆ ಬಂದೆ. ಸೊ ಆಲ್ಮೋಸ್ಟ್ ನೈಟ್ ಆಗೋಗ್ಬಿಟ್ಟಿತ್ತು ನಾನು ಮನೆ ರೀಚ್ ಆಗೋಷ್ಟರಲ್ಲಿ. ಬಟ್ ನಾನು ಸಂಡೇ ಹೋಗಿರೋದ್ರಿಂದ ಡ್ಯೂಟಿನೂ ಇರಲಿಲ್ಲ. ಸೊ ಫುಲ್ ಡೇ ಕಂಪ್ಲೀಟೆಡ್ ಅನ್ನಿಸ್ತು ನನಗೆ ಟೆಂಪಲಿಗೆ ಹೋಗಿ ಬಂದು. ಸೊ ಫ್ರೆಂಡ್ಸ್, ಫೈನಲಿ ಮನೆಗೆ ರೀಚ್ ಆಗಾಯಿತು. ಸೊ ಫ್ರೆಂಡ್ಸ್, ನೆಕ್ಸ್ಟು ಒಂದು ರೆಸಿಪಿ ಶೇರ್ ಮಾಡಿದ್ದೀನಿ ಅಂತ ನಿಮಗೆ ಹೇಳಿದ್ದೆ. ಸೊ ಅದು ಬೇರೆ ಯಾವುದೂ ಅಲ್ಲ, ಬಸಳೆ ಸೊಪ್ಪಿನ ಹುಳಿ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಾನು ಇದನ್ನು ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬಲ್ಲಿ ನೋಡಿಬಿಟ್ಟು ನಾನು ಟ್ರೈ ಮಾಡಿದ್ದು. ನಿಜ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಮರಿದಲ್ಲೇ ನೀವು ಮನೆಯಲ್ಲಿ ಟ್ರೈ ಮಾಡಿ. ನಮ್ಮ ಮನೆಯಲ್ಲಿ ಬಸಳೆ ಸೊಪ್ಪು ಅಂದರೆ ನಮ್ಮ ಮನೆ ಎಲ್ಲರಿಗೂ ತುಂಬ ಇಷ್ಟ. ನಾವು ಆ್ಯಕ್ಚುಲಿ ಹಾಗೆ ನಾರ್ಮಲ್ಲಾಗಿ ಅದನ್ನು ಒಗ್ಗರಣೆ ಮಾಡ್ಕೊಂಡು ತಿಂತೀವಿ, ಇಲ್ಲ ಸಾಂಬಾರು ಮಾಡೋದು ಕಮ್ಮಿ, ಒಗ್ಗರಣೆ ಮಾಡ್ಕೊಂಡು ತಿಂತೀವಿ. ಸೊ ನಮ್ಮ ಮನೆಯಲ್ಲೇ ಇರೋದ್ರಿಂದ ಬಸಳೆ ಸೊಪ್ಪಿನ ಗಿಡ ಫ್ರೆಶ್ ಆಗಿ ನಾನು ಕಿತ್ಕೊಂಡು ಬಂದು ಈ ಒಂದು ರೆಸಿಪಿ ಮಾಡಿದೆ. ಮೊದಲಿಗೆ ನಾನು ಮಾಮೂಲಿ ಸಣ್ಣದಾಗಿ ನಾನು ಬಸಳೆ ಸೊಪ್ಪನ್ನ ಹೆಚ್ಚಿಟ್ಕೊಂಡು ಅದನ್ನು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಸಾಲ್ಟು ಮತ್ತು ಟರ್ಮರಿಕ್ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಂಡೆ. ಸೊ ಇದಾದಮೇಲೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೆ ಅಂತ ಅಂದ್ಬಿಟ್ಟು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ಪೇಸ್ಟಿಗೆ ನಾನು ಕಾಯಿ ಮತ್ತು ಸಾಸಿವೆ, ಹಸಿಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡಿದ್ದೀನಿ. ಇವೆಲ್ಲ ನಿಮ್ಮ ಟೇಸ್ಟಿಗೆ ತಕ್ಕನಾಗೆ. ನಿಮಗೆ ಸ್ವಲ್ಪ ಸ್ಪೈಸಿ ಬೇಕಿತ್ತು ಅಂದರೆ ನೀವು ಇನ್ನೂ ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು. ಸೊ ಇಷ್ಟು ಮಸಾಲೆನ ನಾವು ಏನು ಫ್ರೈ ಮಾಡ್ಕೊತಿದ್ವಿ ಬಸಳೆ ಸೊಪ್ಪು, ಸೊ ಅದಕ್ಕೆ ನಾವು ಈ ಒಂದು ಪೇಸ್ಟ್ನ ಆ್ಯಡ್ ಮಾಡಬೇಕು. ಇದಾದಮೇಲೆ ನಾವು
1 ಕಪ್ ಆರ್ 2 ಕಪ್ ಅಷ್ಟು ಮೊಸರು ಹಾಕ್ಕೋಬೇಕು. ಸೊ ಅದು ನಿಮ್ಮ ಟೇಸ್ಟಿಗೆ ಬಿಟ್ಟಿದ್ದು. ನಾನು ಜಸ್ಟ್ 1 ಕಪ್ನ ಮೊಸರನ್ನ ನಾನು ಹಾಕ್ಕೊಂಡೆ. ಸೊ ತುಂಬ ಹುಳಿನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು ಮೊಸರು. ಸೊ ಇದು ಮೊಸರನ್ನ ಹಾಕಿ ನೆಕ್ಸ್ಟು ಇದಕ್ಕೆ ನಾವು ಸಪ್ರೇಟಾಗಿ ಒಗ್ಗರಣೆನ ಮಾಡಿಕೊಂಡು ಈ ಹುಳಿಗೆ ಮಿಕ್ಸ್ ಮಾಡಿದ್ರೆ ಸೂಪರ್ ಡೂಪರ್ ಬಸಳೆ ಸೊಪ್ಪಿನ ಹುಳಿ ರೆಡಿ ಆಗುತ್ತೆ. ತಪ್ಪದೆ ನೀವೆಲ್ಲರೂ ಮನೇಲಿ ಇದನ್ನು ಟ್ರೈ ಮಾಡಿ ಹೇಗಿತ್ತು ಟೇಸ್ಟ್ ಅಂತ ನನಗೆ ಕಮೆಂಟ್ ಮಾಡಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತಮ್ಲೈನ್ ನೋಡಿದ್ರೆ ಗೊತ್ತಾಗಿರುತ್ತೆ ಇವತ್ತು ಯಾವ ವಿಚಾರನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ ಅಂತ. ಸೊ ಅದು ಬೇರೆ ಯಾವುದು ಅಲ್ಲ, ನನ್ನ ಮದುವೆ ವಿಚಾರ. ಸೊ ಎಲ್ಲರಿಗೂ ಗೊತ್ತಿದೆ, ಈಗ ತಾನೇ ರೀಸೆಂಟ್ ಆಗಿ ನಂದು ಎಂಗೇಜ್ಮೆಂಟ್ ಆಯಿತು. ಬಟ್ ಡೇಟ್ ಯಾವುದು ಮದುವೆ ಡೇಟ್ ಅಂತ ನಾನು ಇನ್ನೂ ಹೇಳಿರಲಿಲ್ಲ. ಸೊ ಯಾಕೆ ಹೇಳಿರಲಿಲ್ಲ ಅಂದರೆ ಇವತ್ತು ನನ್ನ ಬರ್ತ್ಡೇ. ಸೊ ನನ್ನ ಹುಟ್ಟು ಹಬ್ಬದ ದಿನ ಆ ಒಂದು ವಿಚಾರನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಬೇಕು ಅಂತ ಆಸೆ ಇತ್ತು. ಹಾಗಾಗಿ ಇಷ್ಟು ದಿನ ನಾನು ವೇಟ್ ಮಾಡ್ತಾ ಇದ್ದೆ. ಇವತ್ತು ನನ್ನ ಬರ್ತ್ಡೇ ಆಗಿರೋದ್ರಿಂದ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಸೊ ನನ್ನ ಮದುವೆ ಫೆಬ್ರವರಿ 18th ನನ್ನ ಮದುವೆ ಇದೆ. ಸೊ ಅದು ಚಿಕ್ಕಮಂಗ್ಳೂರಲ್ಲಿ ನಡೀತಾ ಇದೆ. ಸೊ ಈಗ ಶಿಲ್ಪಾ ಮದುವೆ ಇವಾಗ ತಾನೇ ಮುಗ್ದಿರೋದ್ರಿಂದ ಅಲ್ಲಿವರೆಗೂ ನಾನೇನು ಪ್ರಿಪ್ರೇಷನ್ಸ್ಗಳೇನು ಮಾಡ್ಕೊಂಡಿರಲಿಲ್ಲ. ಸೊ ಇನ್ನು ಮುಂದೆ ನನ್ನ ಒಂದು ಶಾಪಿಂಗ್ ಇರಲಿ, ಪ್ರತಿಯೊಂದನ್ನು ಇನ್ನೂ ಸ್ಟಾರ್ಟ್ ಮಾಡಬೇಕು. ಮನೆಗೆ ಪೇಂಟಿಂಗಿಂದ ಹಿಡಿದು ಇನ್ವಿಟೇಷನ್ ಕಾರ್ಡಿಂದ ಹಿಡಿದು ಪ್ರತಿಯೊಂದು ಇನ್ನು ಸ್ಟಾರ್ಟ್ ಆಗುತ್ತೆ. ಆದಷ್ಟು ನಾನು ಜಾನಲ್ಲೇ ಅಂದರೆ ಈ ಮಂತು ಮತ್ತೆ ಜಾನಲ್ಲೇ ಕಂಪ್ಲೀಟ್ ಎಲ್ಲದನ್ನು ಮುಗಿಸ್ಕೊಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಾನು ಅಪ್ಡೇಟ್ಗಳು ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಏನೇ ಶಾಪಿಂಗ್ ಮಾಡಿದ್ರು ನಾನು ವ್ಲಾಗ್ ಮಾಡ್ತೀನಿ, ನಿಮಗೆಲ್ಲ ನಾನು ನಿಮ್ಮ ಹತ್ರ ನಾನೆಲ್ಲ ಶೇರ್ ಮಾಡ್ಕೊತೀನಿ. ಸೊ ಸದ್ಯಕ್ಕೆ ಇದು ಒಂದು ಗುಡ್ ನ್ಯೂಸ್, ನನಗೆ ಗುಡ್ ನ್ಯೂಸ್. ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಆಗಿದ ತಕ್ಷಣನೇ ಫಸ್ಟ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಯಾಕಂದರೆ ಫ್ರೆಂಡ್ಸು ಫ್ಯಾಮಿಲಿಗಳಿಗೆಲ್ಲರಿಗೂ ಸ್ಟೇಟಸ್ ಅದು ಇದು ಇದ್ದಾಗ ಇಲ್ಲ ಕಾಲ್ ಮಾಡಿದಾಗ ಹೇಳೋದಿರುತ್ತೆ. ಬಟ್ ತುಂಬ ಜನ ಪ್ರೀತಿ ಸಿಗ್ತಾ ಇರೋದು ನನಗೆ ಈ ಯೂಟ್ಯೂಬಿಂದ. ಹಾಗಾಗಿ ಫಸ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು, ನಿಮ್ಮ ಬ್ಲೆಸ್ಸಿಂಗ್ಸ್ನ ತೊಗೋಬೇಕು. ಅದೇ ಇನ್ವಿಟೇಷನ್ ಕಾರ್ಡ್ ಬಂದಿದ ತಕ್ಷಣ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಅಷ್ಟರಲ್ಲಿ ಗೊತ್ತಿಲ್ಲ, ಬರ್ತಡೇ ಇರೋದ್ರಿಂದ ನಾನು ಇದನ್ನು ಮುಂಚೆನೇ ವಿಡಿಯೋ ಮಾಡ್ತಾ ಇದ್ದೀನಿ. ಬರ್ಡೇ ದಿನನೇ ಇದನ್ನು ಹಾಕಬೇಕು ಅಂತ ಅಂದ್ಬಿಟ್ಟು. ಸೊ ಗೊತ್ತಿಲ್ಲ, ಬರ್ತಡೇ ವ್ಲಾಗ್ ಏನಾದರೂ ಸೆಲೆಬ್ರೇಷನ್ ಆಯಿತು ಅಂದರೆ ಅದ್ರದ್ದು ನಾನು ನಿಮ್ಮ ಹತ್ರ ವಿಡಿಯೋ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಈ ವಿಚಾರ ಹೇಳೋಕ್ಕೋಸ್ಕರ ಸ್ವಲ್ಪ ಸ್ಪೆಷಲಾಗಿ ರೆಡಿ ಆಗಿದ್ದೀನಿ. ಸೊ ಈಗ ನಾನು ಹೇಗೆ ಮೇಕಪ್ ಮಾಡಿಕೊಂಡೆ ಅಂತಲೂ ನಾನು ನನ್ನ ಯೂಟ್ಯೂಬ್ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಎಲ್ಲರೂ ಬ್ಲೆಸ್ ಮಾಡ್ತೀರಾ, ಆಶೀರ್ವಾದ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.